ಸಂಜೆಯಲ್ಲಿ ನಾನು ಟಿವಿ ಮುಖಾನ ಎಲ್ಲ ರೆಡಿ ಮಾಡಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಈ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ನಮ್ಮ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದಾರೆ ಬ್ಲಾಗ್. ನಾನೆಲ್ಲ ರೆಡಿ ಮಾಡ್ತಾ ಇದ್ದೆ. ಇವಾಗ ನೋಡಿ ಲಕ್ಷ್ಮೀ ಮುಖನ ನಾನು ರೆಡಿ ಮಾಡಿದ್ದೇನೆ. ಇವತ್ತು ಗುರುವಾರದ ಬ್ಲಾಗ್ ಇದು, ಸಂಜೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಹಾಗಾಗಿ ಈ ಸಂಜೆಯಲ್ಲಿ ನಾನು ಟಿವಿ ಮುಖನ ಎಲ್ಲ ರೆಡಿ ಮಾಡಿದ್ದೀನಿ. ಇಯರಿಂಗ್ಸ್ ಹಾಕಬೇಕು, ಅದು ಗೋಲ್ಡ್, ಅದನ್ನ ತೊಳೆದು ಹಾಕ್ಬೇಕು. ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಹೈಬ್ರೋ ಮಾಡಿದ್ದೀನಿ, ಕುಂಕುಮ ಹಚ್ಚಿದ್ದೀನಿ, ಸಿಂಧೂರ ಇದೆಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಇನ್ನು ನಾಳೆಗೆ ಕಳಸಕ್ಕೆ ಹಾಕ್ಬೇಕು. ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ಯಾ? ಸೂಪರ್. ನಿಮ್ ಬಂದು ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ ಸೂಪರ್ ಅಂತ ಹೇಳಿ. ದೃಷ್ಟಿ ಬಿಡಬಾರ್ದು ಅಂತ ಹೇಳಿ ದೃಷ್ಟಿ ಬಿಟ್ಟು ಇಟ್ಟಿದ್ದೀನಿ ನಮ್ಮ ಅಮ್ಮನಿಗೆ. ಫ್ರೆಂಡ್ಸ್ ನೋಡಿ, ನಾನು ಒಂದು ಸ್ವಲ್ಪ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀನಿ. ಜಸ್ಟ್ ಇದೆ, ಟೇಬಲ್ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ನಾಳೆಗೆಲ್ಲ ದೇವರ ಪ್ರತಿಷ್ಠಾಪನೆ ಮಾಡಬೇಕು ಬೆಳಿಗ್ಗೆ. ಇದು ಜಸ್ಟ್ ಡೆಕೋರೇಷನ್ ಮಾಡಿದ್ದೀನಿ. ಲೈಟಿಂಗ್ ಹಾಕಿದ್ದೀನಿ. ಲೈಟ್ ಹಾಕಿ ತೋರಿಸ್ತೀನಿ ಒಂದ್ಸರಿ ಇರಿ. ನೋಡಿ, ಲೈಟ್ ಹಾಕಿದ್ದೀನಿ. ಇದೆಲ್ಲ ಟೇಬಲ್ ರೆಡಿ ಮಾಡ್ಕೋಬೇಕು. ನಾನು ಜಸ್ಟ್ ಇದೆಲ್ಲ ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಹಣ್ಣೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ದೇವ್ರದ್ದು ಇದೆಲ್ಲ ಸರ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಹೊಸದೇ ತಂದಿದ್ದೆ. ಲಿಪ್ಸ್ಟಿಕ್ ಆಗಲಿ, ಪ್ರತಿಯೊಂದು ಐಲೈನರು ಎಲ್ಲ ನಾನು ಹೊಸದೇ ತಂದಿದ್ದೀನಿ. ತಂದೆಲ್ಲ ಡೆಕೋರೇಷನ್ ಮಾಡಿದ್ದೀನಿ. ದೇವಿಗೂ ಇಲ್ಲೇ ಇದೆ ಬಿಡ್ತೀನಿ ಥರ ರೆಡಿ ಮಾಡಿದ್ದೀನಿ. ನಾಳೆ ಕಳಸ ರೆಡಿ ಮಾಡಬೇಕು. ಅದರ ನಂತರ ನಾನು ಯಾವುದೇ ಬ್ಲಾಗ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬದ ಮಾರ್ನಿಂಗ್ ವಿಡಿಯೋ ಇದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಿಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ತುಂಬ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಸ್ವಲ್ಪ ನನ್ನ ವಯಸ್ಸು ಸ್ವಲ್ಪ ಚೇಂಜ್ ಆಗಿದೆ. ನನಗೆ ಹುಷಾರಿಲ್ಲ. ಆದರೂ ಹಬ್ಬ ಅಂತೂ ಚೆನ್ನಾಗಿ ಮಾಡಬೇಕು. ಇದು ಹೆಣ್ಮಕ್ಳದೇ ಹಬ್ಬ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಮಾಡಬೇಕು. ಇವಾಗ ನಾನು ಸ್ನಾನ ಮಾಡಿ ರೆಡಿಯಾಗಿ ಸೀರೆಲ್ಲ ಡ್ರಾಪ್ ಮಾಡಿದ್ದೀನಿ ದೇವರಿಗೆ. ನಾನು ಇವಾಗ ಕಳಸ ಸ್ಥಾಪನೆ ಮಾಡಬೇಕು. ನೀವು ತುಂಬಾ ಚೆನ್ನಾಗಿ ಹಬ್ಬನ ಆಚರಿಸ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕಳಸ ಸ್ಥಾಪನೆ ಮಾಡಿ ಆ ನಂತರ ಏನೇನು ಬೇಕು ಎಲ್ಲ ನಾನು ಇಡ್ತಾ ಇದ್ದೇನೆ. ಫಸ್ಟಿಗೆ ನಾನು ದೇವರಿಗೆ ಮಡ್ಲಕ್ಕಿ ಇಡ್ತಾ ಇದ್ದೇನೆ. ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಹಾಕ್ತಾ ಇದ್ದೀನಿ. ನಾನು 5 ಸತಿ ಅಕ್ಕಿ ಹಾಕಿ, ಹಾಗೆ ಅದರ ಮೇಲೆ ಸ್ವಸ್ತಿಕ ಮತ್ತು ಓಂ ಅಂತ ಬರೆದು ಸ್ವಲ್ಪ ಕುಂಕುಮ, ಅರ್ಶಿನ ಕುಂಕುಮ ಹಾಕಿ, ಅಕ್ಷತೆ ಹಾಕಿ, ಹಾಗೆ ನಾನು ಕೊಬ್ಬರಿ ಇಟ್ಟು ಅದರೊಳಗೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಹಾಗೆ ಒಣ ಖರ್ಜೂರ, ನಮ್ಮ ಕಡೆಗಾದರೆ ಉತ್ತುತ್ತೆ ಅಂತ ಹೇಳ್ತಾರೆ, ಅದನ್ನು ಹಾಕಿದೆ. ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಒಂದು ಕಾಯಿ, ಬೆಲ್ಲ, ಇನ್ನೊಂದು ಅದು ಪ್ಯಾಕೆಟಲ್ಲಿ ಬರುತ್ತಲ್ವ ಬಾಗಿನದ ಐಟಮು, ಅದನ್ನಿಟ್ಟೆ. ಅದರೊಳಗೆ ಅರಿಶಿನ ಕೊಂಬು, ಕಪ್ಪು ಕಾಡಿಗೆ, ಪ್ರತಿಯೊಂದು ಆ ಪ್ಯಾಕೆಟ್ ಒಳಗಿರುತ್ತಲ್ಲ ಅದನ್ನು ಇಟ್ಟೆ. ಹಾಗೆ ಬಳೆ, ಎಲೆಯಲ್ಲಿ ಬಾಳೆಹಣ್ಣು, ಅಡಿಕೆ, ಹಾಗೆ ನಾವು ನೆನೆಸಿದ ಕಡಲೆನ ಹಾಕಿಟ್ಟೆ. ಸಿಸಿ ಸೈಡಲ್ಲಿ ಕಡಲೆನೂ ಕೊಡ್ತಾರೆ, ಹಾಗಾಗಿ ಅದನ್ನ ಹಾಕಿಟ್ಟೆ. ಎಲ್ಲ ತಯಾರಿ ಆದ್ಮೇಲೆ ಇವಾಗ ನಾನು ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ವಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಪೂಜೆ ಮಾಡಾದ್ಮೇಲೆ ವ್ರತದಾರವನ್ನು ಕಟ್ಟಿಸ್ಕೊಂಡೆ. ಹಾಗೆ ದೇವರಿಗೆ ಕಾಯಿ ಹೊಡೆದು, ಹಾಗೆ ನಮ್ಮ ಹಸ್ಬೆಂಡ್ಗೆ ವರ್ಕ್ ಇತ್ತು, ಹಾಗಾಗಿ ಅವರು ಆಫೀಸಿಗೆ ಹೋಗಿದ್ರು. ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋದ್ರು. ನಾನು ಅಡುಗೆ ಮಾಡ್ಲಿಕ್ಕಂತ ತಯಾರಿ ಮಾಡ್ಕೊಂಡೆ. ನನ್ನ ಹಬ್ಬಕ್ಕಂತ ಏನೇನು ಮಾಡಿದೆ ಅಂತ ಹೇಳಿ ನಾನು ಆಮೇಲೆ ತಿಳಿಸ್ತೀನಿ. ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದ್ರು. 3 ಗಂಟೆ ಬಂದ್ರು. ಹಾಗೆ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರು. ಹೋಳಿಗೆ, ಒಬ್ಬಟ್ಟು, ಚಿತ್ರಾನ್ನ, ಸಾಂಬಾರ್, ಚೋಲೆ. ನೈವೇದ್ಯ ಇಟ್ಟಾದ್ಮೇಲೆ ನಮ್ಮ ಹಸ್ಬೆಂಡ್ ಆರತಿ ಮಾಡಿ ಅವರು ಊಟ ಮಾಡಿದ್ರು. ನಾನು ರಾತ್ರಿಗೆ ಕೆಂಪಾರತಿ ಮಾಡಿ ವಿಸರ್ಜನೆ ಮಾಡಾದ್ಮೇಲೆ ನಾನು ಊಟ ಮಾಡೋದು. ಇನ್ನು ಸಂಜೆಗೆ ಎಲ್ಲರೂ ಬರ್ತಾರಲ್ವಾ, ಅದಕ್ಕಾಗಿ ತಯಾರಿ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ರೆಡಿಯಾಗಿ ಸಂಜೆಗೆ ಧೂಪ ಹಾಕಿ ಮತ್ತೆ ಮಂಗಳಾರತಿ ಮಾಡಿದೆ.
ನಮಃ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಲಕ್ಷ್ಮಿ ಅಷ್ಟೋತ್ತರನ ಮಾಡಿದ್ವಿ ಸಂಜೆಗೆ. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಗಳು ಸಂಪೂರ್ಣ. ಕಾಯಿ, ಬ್ಲೌಸ್ ಪೀಸು, ಬಾಳೆಹಣ್ಣು 2, ಇದು ಎಲೆ, ಕಾಯಿನ್, ಹಾಗೆ ಇದು ಕುಂಕುಮ, ಬಳೆ ಇಲ್ಲಿಟ್ಟಿದ್ದೀನಿ. ಹಾಗೆ ನಾವು ಸಿರ್ಸಿ ಸೈಡಲ್ಲಿ ಕಡಲೆ ಹಾಕ್ತೇವೆ, ಹಾಗೆ ನಾ ಕಡಲೆ ಹಾಕಿದ್ದೀನಿ. ಇಲ್ಲಿ ಅಕ್ಕಿ ಇದೆ. ನಾನು ಮನೆ ಹೋಗಿ ಎಲ್ಲರಿಗೂ ಕರೆದು ಬಂದೆ. ಹಾಗೆ ತುಂಬ ಜನ ನನಗೂ ಕರೀಲಿಕ್ಕೆ ಬಂದಿದ್ದರು, ಬನ್ನಿ ಅಂತ ಹೇಳಿ. ನಾನು ಯಾರ್ಯಾರ ಮನೆ ಹೋಗಿದೆ ಅಂತ ಹೇಳಿ ಆಮೇಲೆ ತೋರಿಸ್ತೇನೆ. ಇವಾಗ ನಮ್ಮ ಮನೆಗೆ ಎಷ್ಟು ಜನ ಬಂದರು ಅಂತ ಹೇಳಿ ತೋರಿಸ್ತೀನಿ. ಇವರ ನೇಬರ್ಸ್ ನಾರ್ತ್ ಇಂಡಿಯನ್ನು ಪ್ರತಿ ವರ್ಷವೂ ಬಂದು ಕುಂಕುಮ ತೊಗೊಂಡು ಹೋಗ್ತಾರೆ. ನಾನು ಅದೇ ಹೇಳ್ತಿದ್ದೇನೆ, ನಮ್ಮದು ಸೌತಲ್ಲಿ ಈ ಥರ ಪದ್ಧತಿ ಇಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ತೊಗೊಳ್ಲಿಕ್ಕೆ ಅಂತ ಹೇಳ್ತಾ ಇದ್ರು ಅವರು. ನಮ್ಮನೆಗೆಲ್ಲ ಬಂದು ಹೋದ್ಮೇಲೆ ನಾನು ಅವ್ರ ಮನೆಗೆಲ್ಲ ಹೋದೆ. ನೋಡಿ ಅವ್ರ ಮನೆ ಹೇಗೆ ಕುಳಿಸಿದ್ದಾರೆ ಲಕ್ಷ್ಮಿನ. ನಾನು ಎಲ್ಲರ ಮನೆಗೆ ಹೋಗಿ ಬಂದಮೇಲೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಆರತಿ ಮಾಡಿದ್ವಿ. ಹಾಗೆ ವರಮಹಾಲಕ್ಷ್ಮಿ ಹತ್ತಿರ ಕೇಳ್ಕೊಂಡ್ವಿ, ಪ್ರತಿ ವರ್ಷವೂ ಇದೇ ರೀತಿ ಖುಷಿ ಖುಷಿಯಾಗಿ ಯಾವುದೇ ರೀತಿ ತೊಂದರೆ ಬರದಂತೆ ಪೂಜೆ ನಡೆಸ್ಕೊಡುವಂಥ ಶಕ್ತಿ ನಮ್ಗೆ ಕೊಡು ಅಂತ ಹೇಳಿ ಕೇಳ್ಕೊಂಡು ಅಕ್ಷತೆ ಹಾಕಿದ್ವಿ. ಆಮೇಲೆ ನಾನು ಕೆಂಪಾರತಿ ಮಾಡಿ ಕಳಸ ವಿಸರ್ಜನೆ ಮಾಡಿದೆ. ನೋಡಿ ನಾನು ಮಾಡಿದ್ದೇನೆ ಇವತ್ತು ಚಿತ್ರಾನ್ನ, ಹಾಗೆ ಅನ್ನದ ಪಾಯಸ, ಕಡಲೆಬಾಜಿ, ಪುಳಿಯೋಗರೆ, ಹಾಗೆ ಮೊಸರನ್ನ, ಸಾಂಬಾರು, ಅನ್ನ ಒಂದಿದೆ ಎಕ್ಸ್ಟ್ರಾ, ಹೋಳಿಗೆ ಇದೆ, ನನ್ನ ಫೇವರೇಟ್ ಹೋಳಿಗೆ. ಹೀಗಿತ್ತು ನನ್ನ ಈ ವರಮಹಾಲಕ್ಷ್ಮಿ. ನಮ್ಮನೆಯ ವರಮಹಾಲಕ್ಷ್ಮಿ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲಾ? ಬಾಯ್, ನಮಸ್ಕಾರ.